ಎಲ್ಲರಿಗೂ ನಮಸ್ಕಾರ. ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆಯ ಹೆಸರು ಕರಡಿಯ ಚಂದ್ರಯಾನ. ಮನುಷ್ಯರು ಚಂದ್ರಗ್ರಹಣಕ್ಕೆ ಹೋಗಿದ್ದಾರೆ, ಚಂದ್ರಯಾನ ಮಾಡಿದ್ದಾರೆ ಅಂತ ಗೊತ್ತು. ಆದರೆ ಕಾಡಲ್ಲಿರುವಂಥ ಕರಡಿ ಚಂದ್ರಯಾನ ಮಾಡಿದರೆ ಹೇಗಿರುತ್ತೆ, ಅದರ ಅನುಭವ ಹೇಗಿರುತ್ತೆ ಅಂತ ಈ ಕಥೆ. ಒಂದು ಕಾಡಲ್ಲಿ ಕರಿಯ ಕರಡಿ ಅಂತ ಒಬ್ಬ ಚಾಲಾಕಿ ಕರಡಿ ಇದ್ದ. ಅವನು ಆಗಾಗ ಪಟ್ಟಣಕ್ಕೆ ಭೇಟಿ ಕೊಡ್ತಾ ಇದ್ದ. ಕಾಡಿಂದ ಆವಾಗವಾಗ ಪಟ್ಟಣಕ್ಕೆ ಹೋಗಿ ಬರ್ತಾ ಇದ್ದ. ಪಟ್ಟಣಕ್ಕೆ ಹೋದ್ಮೇಲೆ ಅವನಿಗೆ ಆ ಪಟ್ಟಣದಲ್ಲಿ ಟೀ ಅಂಗಡಿಯಲ್ಲಿ, ಕಿರಾಣಿ ಅಂಗಡಿಯಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಟಿ ವಿ ಬರ್ತಾ ಇತ್ತು. ಆ ಟಿ ವಿಯಲ್ಲಿ ದೇಶ ವಿದೇಶಗಳ ಸುದ್ದಿ ಸಮಾಚಾರವೂ ಬರ್ತಿತ್ತು. ಈ ಕರಡಿ ಅದನ್ನೆಲ್ಲ ಕೇಳಿಸ್ಕೊತಾ ಇತ್ತು. ಎಷ್ಟೊಂದು ಮಾಹಿತಿ ಇದೆಯಲ್ಲ ಈ ಟಿ ವಿಲಿ, ದೇಶ ವಿದೇಶಗಳ ಸುದ್ದಿಗಳೆಲ್ಲ ಗೊತ್ತಾಗುತ್ತೆ, ಇನ್ನೂ ಏನೇನೋ ಗೊತ್ತಾಗುತ್ತೆ, ನಮಗೆ ಎಷ್ಟು ನಾಲೆಜ್ ಬರುತ್ತಲ್ಲ ಈ ಟಿ ವಿ ನೋಡಿದರೆ ಅಂಥೇಳಿ ಅದಕ್ಕೆ ಗೊತ್ತಾಯಿತು. ಹಾಗಾಗಿ ಈ ಕರಡಿ ಈ ಪಟ್ಟಣಕ್ಕೆ ಬರೋದನ್ನು ಪಳಗೊಂಡ್ಬಿಡ್ತು. ಹಾಗಾಗಿ ಯಾವತ್ತಾದರೂ ಪಟ್ಟಣಕ್ಕೆ ಬರ್ತಾನೇ ಇತ್ತು. ಅದಕ್ಕೆ ಹೀಗೆ ಬಂದು 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 ಟಿ ವಿಯಲ್ಲಿರುವಂಥ ಬೇರೆ ಬೇರೆ ವಿಷಯಗಳನ್ನು ನೋಡಿ ಕೇಳಿ ಪ್ರಪಂಚದ ಪ್ರಚಲಿತ ವಿದ್ಯಮಾನಗಳನ್ನೆಲ್ಲ ಆಲಿಸ್ತಾ ಬುದ್ಧಿವಂತ ಹಾಗೂ ಜ್ಞಾನಿಯಾಗಿ ಬೆಳೆದ. ಹೀಗೆ ಕರಡಿ ಪಟ್ಟಣಕ್ಕೆ ಬಂದಾಗೆಲ್ಲ ರುಚಿಕರವಾದ ಊಟವನ್ನೂ ಕೂಡ ಊಟ ಮಾಡ್ತಿದ್ದ. ಕರಿಯನನ್ನು ನೋಡ್ತಿದ್ದಂಥ ಮಕ್ಕಳಿಗೆ, ಈ ಕರಡಿ ಪಟ್ಟಣಕ್ಕೆ ಬರ್ತಿತ್ತಲ್ವಾ, ಈ ಪಟ್ಟಣಕ್ಕೆ ಬಂದಂಥ ಕರಡಿಯನ್ನು ನೋಡಿದಂಥ ಆ ಪಟ್ಟಣದಲ್ಲಿರೋ ಮಕ್ಕಳಿಗೆ ತುಂಬ ಖುಷಿಯಾಗ್ತಿತ್ತು. ಅವರು ಅದೇ ಖುಷಿಯಲ್ಲಿ ತಮ್ಮ ಹತ್ರ ಇದ್ದ ತಿಂಡಿಗಳನ್ನು ಕರಿಯನಿಗೆ ಕೊಡ್ತಾ ಇದ್ರು. ಕರಡಿ ಮಕ್ಕಳ ಜೊತೆಗೆ ಮುಗ್ಧವಾಗಿ ಕೂತ್ಕೊಂಡು ಎಲ್ಲ ತಿಂದು, ಅವ್ರ ಜೊತೆಗೆ ಆಟ ಆಡಿ, ಅವ್ರ ಜೊತೆಗಿದ್ದಂಥ ಬುದ್ಧಿವಂತ ವಿಚಾರಗಳನ್ನು ತಿಳ್ಕೊಂಡು, ತನ್ನ ಹತ್ರ ಗೊತ್ತಿದ್ದಂಥ ವಿಚಾರಗಳನ್ನು ಅವ್ರಿಗೆ ಹೇಳಿ, ಹೀಗೆ ಬುದ್ಧಿವಂತ ವಿಚಾರಗಳನ್ನು ಮಕ್ಕಳು ಕರಡಿ ಎಲ್ಲ ಹಂಚ್ಕೋತಾ ಇದ್ರು. ಒಂದಿನ ಕರಿಯ ಕರಡಿ ತನ್ನ ಸ್ನೇಹಿತರ ಜೊತೆ ಕಾಡಿನಲ್ಲಿ ಕುಳಿತಿದ್ದ. ಆಗ ಅವನ ಗೆಳೆಯರಲ್ಲಿ ಒಬ್ಬವ, ಏನು ಕರಿಯ ಕರಡಿ, ಇತ್ತೀಚೆಗೆ ನೀನು ಕಾಣ್ತಾನೇ ಇಲ್ಲ, ಯಾವಾಗಲೂ ಎಲ್ಲಿಗೋ ಹೋಗ್ತಾ ಇರ್ತೀಯಾ ಅಂತ ಕೇಳ್ದ. ನಾನು ಹೊಸ ವಿಚಾರಗಳನ್ನು ಕಲ್ತ್ಕೊಳ್ಳೋದಕ್ಕೆ ಅಂತ ನಗರಕ್ಕೆ ಹೋಗ್ತೀನಿ, ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಪುಸ್ತಕಗಳನ್ನು ಓದ್ತೀನಿ, ಅಧ್ಯಯನ ಮಾಡ್ತೀನಿ, ಮತ್ತು ನನ್ನ ಕುತೂಹಲವನ್ನು ತಣಿಸ್ಕೊಳ್ಳೋದಕ್ಕೆ ಅಂತ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಭೇಟಿ ಕೊಡ್ತೀನಿ ಅಂತ ಕರಿಯ ಕರಡಿ ಕಾಡಿನಲ್ಲಿರುವ ತನ್ನ ಸ್ನೇಹಿತರಿಗೆ ತನ್ನದೇ ಆದಂಥ ಛಾಪು ಮೂಡಿಸಿ ನಿಜವಾದ ಜ್ಞಾನಿ ಅನ್ನೋ ರೀತಿ ಎಲ್ರಿಗೂ ಬಿಂಬಿಸಿದ್ದ. ನಾವು ತುಂಬ ಅದೃಷ್ಟವಂತರು, ನಾವು ವಿಶ್ವದ ಅತಿ ದೊಡ್ಡ ಕಾಡಿನಲ್ಲಿ ವಾಸಿಸ್ತಾ ಇದ್ದೇವೆ ಅಂತ ಒಂದು ದಿನ ನಾಗಿ ಹಾವು ಹೇಳಿದ್ಲು. ಆಗ ಕರಿಯ ಕರಡಿ ತಕ್ಷಣ ತನ್ನ ಜ್ಞಾನವನ್ನು ತೋರಿಸೋದಕ್ಕೆ ಶುರು ಮಾಡ್ದ. ನೀನು ಹೇಳ್ತಾ ಇದೀಯಾ, ಏನಾಗಿ ನೀನು ಹೇಳ್ತಾ ಇರೋದು? ನಾವು ಅತಿ ದೊಡ್ಡ ಕಾಡಿನಲ್ಲಿ ವಾಸಿಸ್ತಾ ಇಲ್ಲ, ಅಮೆಜಾನ್ ರೈನ್ ಫಾರೆಸ್ಟ್ ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾಗಿದೆ ಗೊತ್ತಾ, ಸುಮ್ಮನೆ ಏನೇನೋ ಹೇಳಬೇಡ ಅಂತ ಹೇಳ್ದ. ಅದು ನಿನಗೆ ಹಾಗೆ ಗೊತ್ತೋ ಕರಿಯ ಅಂತ ಬೋರ ಮೊಸಳೆ ಸವಾಲು ಹಾಕಿ ಕೇಳ್ದ. ಆಗ ಕರಿಯ ಕರಡಿ, ನಿಮಗೆ ಗೊತ್ತಿಲ್ವೇ, ನಾನು ಹಗಲು ರಾತ್ರಿ ಪುಸ್ತಕದಲ್ಲಿ ಮುಳುಗಿ ಹೋಗ್ತೀನಿ, ನಾನು ನಿಜವಾಗಿಯೂ ಅವುಗಳ ಅಧ್ಯಯನ ಮಾಡ್ತೀನಿ, ನಗರದಲ್ಲಿರೋ ವಿಷಯಗಳನ್ನು ಕೇಳೋದ್ರಿಂದ ನಾನು ಈ ಜ್ಞಾನವನ್ನು ಪಡ್ಕೊಂಡಿದ್ದೇನೆ ಅಂತ ಒಪ್ಕೊಳ್ಳೋ ಬದಲು ಕರಿಯ ಕರಡಿ, ಸುಳ್ಳು ಹೇಳಿ ಪುಸ್ತಕಗಳನ್ನು ಓದಿದ್ದೀನಿ,
ಅಂಥೇಳಿ ತನ್ನ ಇಮೇಜನ್ನು ದೊಡ್ಡದಾಗಿ ಮಾಡಿಕೊಂಡ. ಓಹೋ, ಹಾಗಾದರೆ ನೀನು ನಿಜವಾಗಿ ಬುದ್ಧಿವಂತ ಕರಡಿ, ನೀನು ನಮ್ಮ ಮಕ್ಕಳಿಗೂ ಇಂಥದ್ದನ್ನು ಕಲಿಸ್ಬೇಕು ಅಂತ ನಂಜ ಕತ್ತೆ ಕಿರುಬ ಹೇಳ್ದ. ಇದನ್ನು ಕೇಳಿ ಕರಡಿ ಹೆಮ್ಮೆಯಿಂದ ಎದೆ ಉಬ್ಬಿಸಿದ. ಒಂದಿನ ಅವನು ಹೀಗೆ ಪಟ್ಟಣದಲ್ಲಿ ಅಲಿತಾ ಇರಬೇಕಾದ್ರೆ ನರ್ಸರಿ ಶಾಲೆಯಲ್ಲಿ ಟೀಚರು ಮಕ್ಕಳಿಗೆ, ಬನ್ನಿ ಮಕ್ಕಳೇ, ಚಂದ್ರನೆಡೆಗೆ ಹೋಗೋಣ, ಅಲ್ಲಿ ನಮ್ಮ ಎಲ್ಲ ರಜಾ ದಿನಗಳನ್ನು ಕಳೆಯೋಣ. ಚಾಕ್ಲೇಟ್ ಮರಗಳು, ಲಾಲಿಪಾಪ್ ಮೊಗ್ಗಳು, ತಂಗಾಳಿಯಲ್ಲಿ ತೂಗಾಡುವ ಎಲೆಗಳಲ್ಲಿನ ಗರಿ ಬಿಸ್ಕೆಟ್ಗಳು, ಕೊಳದಲ್ಲಿ ತುಂಬಿರುವ ಮಾವಿನ ಜ್ಯೂಸ್, ಫ್ರೂಟ್ ಪಂಚ್ ಹಾಗೂ ಕೋಲಾ ಅಂತ ಕವಿತೆಯನ್ನು ಹೇಳಿಕೊಡ್ತಾ ಇದ್ರು. ಕವನ ಇಡೀ ಔತಣದಿಂದ ತುಂಬಿದ ಬುಟ್ಟಿ ಥರ ಇತ್ತು. ಅದನ್ನು ಕೇಳ್ತಿದ್ದ ಹಾಗೆ ಕರಿಯನ ಬಾಯಲ್ಲಿ ನೀರು ಉರಕ್ಕೆ ಶುರುವಾಯಿತು. ಅವನು ತನ್ನ ಒಳಗೆ, ಆಹಾ, ಚಂದ್ರ ಸುಂದರವಾಗಿದ್ದಾನೆ ಅಂತ ನನಗೆ ಗೊತ್ತು, ಜನರು ಅವನನ್ನು ಹೊಗಳುವುದನ್ನು ಕೇಳಿದ್ದೇನೆ, ನನಗೆ ಚಂದ್ರನ ಬಗ್ಗೆ ಕೆಲವು ನುಡಿಗಟ್ಟುಗಳು ಗೊತ್ತು, ಆದರೆ ಚಂದ್ರನಿಗೆ ಅಂಥ ಅದ್ಭುತಗಳಿವೆ ಅಂತ ನನಗೆ ಗೊತ್ತೇ ಇರಲಿಲ್ವೇ ಅಂತ ಯೋಚನೆ ಮಾಡ್ದ. ಆವಾಗಲೇ ಅವನು ಚಂದ್ರಮಂಡಲಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡ್ದ. ಚಂದ್ರನನ್ನು ಭೇಟಿ ಮಾಡೋದು ಅಷ್ಟೇ ಅಲ್ಲ, ಅಲ್ಲಿಗೆ ಹೋಗಿ ನೆಲೆಸಬೇಕು, ಅಲ್ಲೇ ಇರಬೇಕು ಅಂತ ಯೋಚನೆ ಮಾಡ್ದ. ತನ್ನ ಮನೆ ಚಾಕ್ಲೇಟ್ ಮರದಲ್ಲಿ ಮಾಡಿರೋದನ್ನು, ಲಾಲಿಪಾಪ್ ಸವಿತಾ ಇರೋದನ್ನು, ಬಾಯಾರಿಕೆ ಆದಾಗೆಲ್ಲ ಮಾವಿನ ಹಣ್ಣುಗಳ ಜ್ಯೂಸ್ ಕೊಳದಲ್ಲಿ ಈಜಾಡ್ತಿರೋ ಹಾಗೆ ಕಲ್ಪನೆ ಮಾಡಿಕೊಂಡ. ಇದ್ದಕ್ಕಿದ್ದಂತೆ ಅವನಿಗೆ ಚಂದ್ರನ ಹತ್ರ ಹೋಗೋದು ಹೇಗೆ, ಅವನ ಹತ್ರ ಹೋಗೋದೇ ಒಂದು ಜೀವನದ ಉದ್ದೇಶ ಅನ್ನೋ ರೀತಿ ಆಗೋಯ್ತು. ಚಂದ್ರನಲ್ಲಿರುವಂಥ ಅದ್ಭುತಗಳನ್ನು ಬಹಿರಂಗಪಡಿಸಿದ್ದಕ್ಕಾಗಿ ಅವನು ಆ ನರ್ಸರಿ ಶಾಲೆ ಟೀಚರ್ಗೆ ಮನಸ್ಸಲ್ಲೇ ಧನ್ಯವಾದ ಹೇಳಿ ಈ ಭೂಮಿಗೆ ವಿದಾಯ ಹೇಳಬೇಕು, ಬೇಗ ಚಂದ್ರನ ಹತ್ರ ಹೋಗಬೇಕು ಅಂತ ಯೋಚನೆ ಮಾಡಿಕೊಂಡು ತನ್ನ ಕಾಡಿಗೆ ಹೋದ. ಕರಿಯ ಬರೀ ಚಂದ್ರನ ಧ್ಯಾನದಲ್ಲೇ ಇದ್ದ. ಚಂದ್ರಗ್ರಹಕ್ಕೆ ಹೋಗಬೇಕು, ತನ್ನ ಹೊಸ ಮನೆ ಮಾಡಿಕೊಂಡು ಸ್ಟೈಲಿಶ್ ಆಗಿ ವಾಸ ಮಾಡಬೇಕಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದ. ಸರಿ, ಚಂದ್ರನಲ್ಲಿಗೆ ಹೋಗೋದು ಹೇಗಪ್ಪ, ಟಿ ವಿ ನೋಡೋಣ ಅಂತ ಯೋಚನೆ ಮಾಡಿ ಪಟ್ಟಣಕ್ಕೆ ಹೋಗಿ ಪಟ್ಟಣದಲ್ಲಿ ಒಂದು ಅಂಗಡಿ ಮುಂದೆ ನಿಂತ್ಕೊಂಡ. ಆವತ್ತು ಇವನ ಪುಣ್ಯಕ್ಕೆ ಚಂದ್ರಗ್ರಹಕ್ಕೆ ಹೋಗೋದು ಹೇಗೆ ಅನ್ನುವಂಥ ವಿಚಾರ ಟಿ ವಿಯಲ್ಲಿ ಬರ್ತಿತ್ತು. ಕರಡಿಗೆ ತುಂಬ ಖುಷಿಯಾಗಿತ್ತು. ಓಹೋ, ಹೀಗೋ ಚಂದ್ರನಲ್ಲಿ ಹೋಗೋದು ಅಂತ ಅವನು ಟಿ ವಿಯಲ್ಲಿ ನೋಡಿ ತಿಳ್ಕೊಂಡು ನೇರವಾಗಿ ನಾಸಾದ ಪ್ರಯೋಗಾಲಯಕ್ಕೆ ಹೋದ. ಅದೇ ಸಮಯದಲ್ಲಿ ಆಕಸ್ಮಿಕವಾಗಿ ಚಂದ್ರನಲ್ಲಿಗೆ ಯಾವ ಪ್ರಾಣಿಯನ್ನು ಕಳಿಸಬಹುದು ಅಂತ ನಾಸಾ ಪರೀಕ್ಷೆ ನಡೆಸ್ತಾ ಇತ್ತು. ಲೈಕಾ ನಾಯಿ, ಆಲ್ಬರ್ಟ್ ಕೋತಿ ಸೇರಿದ ಹಾಗೆ ಇತರ ಕೆಲವು ಪ್ರಾಣಿಗಳು ಬಾಹ್ಯಾಕಾಶ ಪ್ರಯಾಣಕ್ಕೆ ಹೋಗಿವೆ ಅಂತ ಕರಡಿ ತಿಳ್ಕೊಂಡ. ನಾಸಾ ವಿಜ್ಞಾನಿಗಳು ಈ ಕರಿಯನನ್ನು ನೋಡಿ ತಮ್ಮ ನ್ಯೂ ಮೂನ್ ಮಿಷನ್ಗಾಗಿ ಕರಿಯನನ್ನು ಆಯ್ಕೆ ಮಾಡಿದಾಗ ಕರಡಿ ನಾನು ತುಂಬ ಅದೃಷ್ಟವಂತ, ನಾನು ಚಂದ್ರನಲ್ಲಿಗೆ ಹೋಗ್ತೇನೆ, ಚಾಕ್ಲೇಟ್ ತಿಂತೇನೆ, ಚಾಕ್ಲೇಟ್ ಮನೆಯಲ್ಲೇ ಕೂರ್ತೇನೆ, ಮಾವಿನ ಜ್ಯೂಸಲ್ಲಿ ಸ್ನಾನ ಮಾಡ್ತೇನೆ ಅಂತ ಕನಸು ಕಾಣ್ತಾ ಖುಷಿಯಲ್ಲಿ ತೇಲಾಡ್ದ. ಆದರೆ ಇದು 8 ದಿನಗಳ ಪ್ರಯೋಗ ಮಾತ್ರ ಆಗಿತ್ತು. ಆದರೆ ಕರಡಿಗೆ ಆ ಚಂದ್ರನಿಂದ ವಾಪಸ್ ಬರೋ ಯೋಚನೆನೇ ಇರಲಿಲ್ಲ. ಆದರೆ ಏನಾಯಿತು ಅಂದರೆ ಕರಡಿ ಅಂತರಿಕ್ಷ ನೌಕೆಯಲ್ಲಿ ಚಂದ್ರನಲ್ಲಿ ಹೋದಾಗ ಕರಡಿ ದಿಗ್ಭ್ರಮೆಗೊಂಡು ಶಾಕ್ ಆದ. ಅಲ್ಲಿ ಯಾವುದೇ ಮರಗಳೂ ಇರಲಿಲ್ಲ,
ಚಾಕ್ಲೇಟ್ ಮರಗಳನ್ನು ಬಿಡಿ, ಅವನ ಹಸು ನೀಗಿಸೋದಕ್ಕೆ ಅಂತ ಯಾವುದೇ ಮರಗಳ ಎಲೆಗಳೂ ಅವನಿಗೆ ಸಿಗಲಿಲ್ಲ. ಟೀಚರ್ ವಿವರ ಮಾಡಿದಂಥ ಲಾಲಿಪಾಪ್ ಮೊಗ್ಗು, ಬಿಸ್ಕತ್ತಿನ ಎಲೆಗಳು, ಮಾವಿನ ಜ್ಯೂಸ್ ಕೊಳ ಎಲ್ಲಿವೆ ಅಪ್ಪ ಇಲ್ಲಿ? ಶಿಕ್ಷಕರು ಯಾವಾಗಲೂ ಮಕ್ಕಳಿಗೆ ನಿಖರವಾದ ಮಾಹಿತಿಯನ್ನೇ ಕೊಡ್ತಾರೆ ಅಂತ ಈ ಕರಿಯ ಕರಡಿ ಅಂದ್ಕೊಂಡಿದ್ದ. ಆದರೆ ಈ ಜ್ಞಾನ ಒಂದು ವಿನೋದದ ವಂಚನೆಯಾಗಿತ್ತು. ಟೀಚರ್ ಅವರ ಕಾಲ್ಪನಿಕ ವಿವರಗಳಿಂದ ತುಂಬಿದ ಕವಿತೆಯನ್ನು ಓದಿದ್ದಾರೆ ಅಂತ ಕರಿಯ ಕರಡಿ ಅಲ್ಲಿವರೆಗೂ ಲೆಕ್ಕಾಚಾರ ಮಾಡಿರಲೇ ಇಲ್ಲ. ಚಂದ್ರನ ಮೇಲಿನ ಬಂಡೆ ಮೇಲೆ ಸುಮ್ಮನೆ ಕುಳಿತಿದ್ದ ಕರಿಯನಿಗೆ ಹಸಿವಾಗಕ್ಕೆ ಶುರುವಾಯಿತು. ರುಚಿಕರವಾದಂಥ ಆಹಾರದ ಮಾತಿರಲಿ, ಅವನು ಭೂಮಿ ಮೇಲೆ ಸಿಗ್ತಿದ್ದಂಥ ಸಾಮಾನ್ಯ ಆಹಾರವನ್ನೂ ಕೂಡ ಪಡೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವನ ಬಳಿ ಇದ್ದದ್ದು ಒಣ ಥರ್ಮೋ ಸ್ಟೆಬಿಲೈಸ್ಡ್ ಆಹಾರ, ಸೀಮಿತ ಪ್ರಮಾಣದಲ್ಲಿ ಭೂಮಿಯಿಂದ ತಂದಿದ್ದು. ಅದು ಕೂಡ ರುಚಿನೇ ಇರಲಿಲ್ಲ. ಕರಿಯನಿಗೆ ಅದು ಸ್ವಲ್ಪವೂ ರುಚಿಯಾಗಲಿಲ್ಲ. ಅಯ್ಯೋ, ನಾನು ಏನೇನೋ ಯೋಚಿಸಿದ್ನಲ್ಲಪ್ಪ, ನನ್ನ ಟೇಸ್ಟ್ ಬಡ್ಗಳು ಹಾಳಾಗಿವೆ. ನಾನು ಇಲ್ಲಿ ಹಸುವಿನಿಂದ ಸತ್ತು ಹೋಗ್ತೀನಿ. ಏನಪ್ಪ ಮಾಡೋದು, ಯಾವಾಗಪ್ಪ ಭೂಮಿಗೆ ಹೋಗೋದು ಅಂತ ತನ್ನೊಳಗೆ ಗೊಣಕೊಂಡ. ಈಗ ಕರಿಯ ಭೂಮಿಯ ನಿಜವಾದ ಮೌಲ್ಯವನ್ನು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ದ. ಓ ಚಂದ್ರ, ನೀವು ದೂರದಿಂದ ಮಾತ್ರ ಸುಂದರ, ಆದರೆ ನಮ್ಮ ಭೂಮಿಯ ಸುತ್ತಮುತ್ತ ದೂರದಿಂದಲೂ ಹಾಗೂ ಸಮೀಪದಿಂದಲೂ ಸುಂದರವಾಗಿದೆ. ಇದರಲ್ಲಿ ಸಾಕಷ್ಟು ನೀರು, ಗಾಳಿ, ಆಹಾರ, ಹಲವು ಬಗೆಯ ಹಣ್ಣುಗಳಿವೆ. ನಾನು ಇಲ್ಲಿಯೇ ಇದ್ದರೆ ಹಸುವಿನಿಂದ ಸತ್ತು ಹೋಗ್ತೀನಿ. ನಾನು ಭೂಮಿಗೆ ಹಿಂತಿರುಗಬೇಕು ಅಂತ 8 ದಿನಗಳ ಪರೀಕ್ಷೆಯ ನಂತರ ಕರಿಯ ಕರಡಿ ತನ್ನ ಭೂಮಿಗೆ, ಚಂದನವನ ಕಾಡಿಗೆ ಮರಳಿದ. ಎಂದಿನಂತೆ ಅವನ ಸ್ನೇಹಿತರು ಅವನನ್ನು ಸುತ್ತುವರೆದ್ರು. ಕರಿಯ, ನೀನು ಇಷ್ಟು ದಿನ ಎಲ್ಲೋಗಿದ್ದೆ? ನೀನು ಯಾಕೆ ಇಷ್ಟು ಸಣ್ಣಾಗಿದೆಯಾ? ಏನು ಹೇಳಲಿ ಸ್ನೇಹಿತರೆ, ನಾನು ಚಂದ್ರನಲ್ಲಿಗೆ ಹೋಗಿದ್ದೆ. ನನ್ನ ಬುದ್ಧಿವಂತಿಕೆಯನ್ನು ಕಂಡು ನಾಸಾದ ವಿಜ್ಞಾನಿಗಳು ನನ್ನನ್ನು ಅಲ್ಲಿ ಕಳಿಸೋದಕ್ಕೆ ನಿರ್ಧಾರ ಮಾಡಿದರು ಅಂತ ಕರಿಯ ತನ್ನ ಸ್ನೇಹಿತರಿಗೆ ತನ್ನ ಬೇಜಾರನ್ನು ಮುಚ್ಚಿಟ್ಟು ಬಿಲ್ಡಪ್ ಕೊಟ್ಟು ಹೇಳೋದಕ್ಕೆ ನಿರ್ಧಾರ ಮಾಡಿದ. ಓ ವಾವ್, ನೀನು ನಿಜವಾಗಿಯೂ ಚಂದ್ರನಲ್ಲಿಗೆ ಹೋಗಿದ್ಯಾ ಕರಿಯಾ ಅಂತ ನಾಗಿ ಉತ್ಸಾಹದಿಂದ ಬುಸುಗುಟ್ಟಿದ್ಲು ನಾಗಿ ಹಾವು. ಹೌದು, ವಿಜ್ಞಾನಿಗಳು ಬಹಳ ಒತ್ತಾಯ ಮಾಡಿದರು. ನಾನು ಅದನ್ನು ತಿರಸ್ಕರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ನೋಡಿ, ಅದಕ್ಕೆ ಹೋದೆ ಅಂತ ಕರಿಯ ಹೇಳ್ದ. ನೀನು ಚಂದ್ರನ ಮೇಲೆ ಇಳಿದಾಗ ಅದು ಸುಂದರವಾಗಿತ್ತಾ ಅಂತ ಬೋರಾ ಕತೆ ಕೇಳ್ದ. ಹೌದು, ನಿಜವಾಗಿ ಅದು ತುಂಬ ಸುಂದರ ಆಗಿದೆ. ಎಲ್ಲ ಕಡೆಯೂ ಚಂದ್ರನ ಬೆಳಕು ಹೊರಹೊಮ್ಮಿತ್ತು ಗೊತ್ತಾ? ಹಾಗಾದರೆ ನೀನು ಮತ್ತ್ಯಾಕೆ ಹಿಂದಿರುಗಿ ಬಂದೆ? ನಾನೇನಾದರೂ ಹೋಗಿದ್ರೆ ವಾಪಸ್ ಬರ್ತಾನೆ ಇರಲಿಲ್ಲಪ್ಪ ಅಂತ ನಂಜ ಗೆಳೆಯ ಹೇಳ್ದ. ಅಯ್ಯೋ, ನಾನು ಅಲ್ಲಿರೋಕ್ಕೆ ಹೇಗೆ ಸಾಧ್ಯ ಸ್ನೇಹಿತರೆ? ನಾನು ಬರೀ 8 ದಿನದಕ್ಕಷ್ಟೇ ಹೋಗಿದ್ದು. ಚಂದನವನವನ್ನು ನಾನು ಬಹಳ ಮಿಸ್ ಮಾಡಿಕೊಂಡೆ ಗೊತ್ತಾ? ಅಲ್ಲಿದ್ದಾಗೆಲ್ಲ ಬರೀ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಾನು ತೆಳ್ಳಗಾಗ್ಬಿಟ್ಟೆ ನೋಡಿ. ನೀವೆಲ್ಲರೂ ನನಗಾಗಿ ಕಾಯ್ತಾ ಇರ್ತೀರಿ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ವಾಪಸ್ ಬಂದುಬಿಟ್ಟೆ ಅಂತ ಕರಿಯ ಹೇಳ್ತಿದ್ದ ಕಥೆಯನ್ನು ಮುಗ್ಧವಾಗಿ ಕೇಳಿದಂಥ ಅವನ ಸ್ನೇಹಿತರು, ಕರಿಯ ನಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾನೆ ನೋಡಪ್ಪ, ಅವನು 100 ವರ್ಷ ಬದುಕಲಿ ಅಂತ ಹಾರೈಸುವ ಮೂಲಕ ಅವನನ್ನು ಪ್ರೀತಿಯಿಂದ ಹುರಿದುಂಬಿಸಿದರು. ಆಗ ನಂಜ ಹೇಳ್ತು, ಕರಿಯ, ನೆನಪಿರಲಿ, ನೀನು ನಮ್ಮ ಮಕ್ಕಳಿಗೆ ಕಲಿಸೋದಕ್ಕೆ ಪ್ರಾರಂಭ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀಯಲ್ವಾ ಚಂದ್ರಯಾನ ಮಾಡೋಕ್ಕೆ ಮುಂಚೆನೇ. ನೀನು ದೂರ ಹೋಗಿದ್ದಾಗ ನಾವು ಇಲ್ಲೇ ನದಿ ಪಕ್ಕದಲ್ಲಿ ಒಂದು ಪುಟ್ಟ ಶಾಲೆಯನ್ನು ನಿರ್ಮಾಣ ಮಾಡಿದ್ದೀವಿ. ನೀನೀಗ ವಾಪಸ್ ಬಂದಿದ್ದೀಯಲ್ವಾ, ಹಾಗಾಗಿ ನಾಳೆಯಿಂದನೇ ಅಲ್ಲಿ ತರಗತಿಗಳನ್ನು ಪ್ರಾರಂಭ ಮಾಡು ಅಂತ ಹೇಳಿದಾಗ
ಕರಿಯನಿಗೆ ಬಹಳ ಸಂತೋಷ ಆಯಿತು. ಇದು ಚಂದ್ರನ ಮೇಲೆ ಎಂದಿಗೂ ಸಾಧ್ಯವಿಲ್ಲ, ನಮ್ಮ ಭೂಮಿಯೇ ಗ್ರೇಟ್ ಅಂತ ಕರಿಯ ಕರಡಿ ಭೂಮಿಯಲ್ಲೇ ಇರೋದಕ್ಕೆ ಅಂತ ನಿರ್ಧಾರ ಮಾಡ್ದ. ಎಲ್ಲರ ಜೊತೆಗೂ ಪ್ರೀತಿಯಿಂದ ಇದ್ದ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.